ಬೆಳಗಾವಿಯಲ್ಲಿರುವ ಸುವರ್ಣಸೌಧದಲ್ಲಿ ಕೆಲವೇ ಕ್ಷಣಗಳಲ್ಲಿ ವಿಧಾನಮಂಡಲದ ಅಧಿವೇಶನ ಆರಂಭ ಆಗುತ್ತೆ ಅಂತ ಹೇಳಲಾಗ್ತಿದೆ. ಈಗ ಅಧಿವೇಶನ ಆರಂಭ ಆಗಿದೆ. ಶುಭ್ರಜ್ಯೋತ್ಸ್ನಾಂ ಪುಲಕಿತಯಾಮಿನೀಂ ಫುಲ್ಲಕುಸುಮಿತ ದ್ರುಮದಲ ಶೋಭಿನೀಂ ಸುಹಾಸಿನೀಂ ಸುಮಧುರ ಭಾಷಿಣೀಂ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಭಾಗವಹಿಸಲಿಕ್ಕೆ ಬಂದಂತ ರೈತರಿಗೆ ಸರ್ಕಾರ ಬೆಳಗಿನ ಜಾವ ಹಳ್ಳಿಚತ್ತು ಸಂಭವಿಸಿದ ಅಪಘಾತದಲ್ಲಿ ಸುಮಾರು 120ಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದು 150ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ವಿಷಾದದಿಂದ ತಿಳಿಯಬೇಕಿದ್ದೇನೆ. ಮೃತರ ಆತ್ಮಕ್ಕೆ ನಾನು ಹಾಕುತ್ತೇನೆ. ಸೋಮವಾರ ಬರ್ತಕ್ಕೆ ರೈತ ವಿರೋಧಿ ಸರ್ಕಾರ ಇದು. ರೈತ ವಿರೋಧಿ ಸರ್ಕಾರ, ರೈತ ವಿರೋಧಿ ಸರ್ಕಾರ. ರೈತರ ಅರೆಸ್ಟ್ ಮಾಡಿದ್ರಿ. ಸಂತಾಪ ಸೂಚನೆಯನ್ನ ಹೊಂದಿಸಿ ಸಂತಾಪ ಸೂಚನೆ ಮಾಡೋರಂತೆ. ಸಂತಾಪ ಸೂಚನೆ ನಂತರ ಮಾಡೋರಂತೆ. ಈ ರೈತರ ಬಗ್ಗೆ ಏನ್ ಹೇಳ್ತಾರೆ ಹೇಳಿ ಸರ್ಕಾರ. ರೈತರ ಬಗ್ಗೆ ಏನ್ ಹೇಳ್ತಾರೆ ಹೇಳಿ. ಸಂತಾಪ ಸೂಚನೆ ನಂತರ ಮಂಡನೆ ಮಾಡಿ. ರೈತರನ್ನು ಹೊರಗಿಟ್ಟು ಸಂತಾಪ ಸೂಚನೆ ಮಾಡ್ತೀರಿ. ರೈತರು ಹೊರಗಿಟ್ಟು ಅರೆಸ್ಟ್ ಮಾಡಿ ಏನಿದೆ ರೈತರು ಒಳಗಿಟ್ಟಿರಿ ನೀವು. ಈಗ ರೈತರು ಒಳಗಿಟ್ಟು
ರೈತರ ಒಳಗಿಟ್ಟು ಮಾಡ್ತೀರಿ, ಸಂತಾಪ ಸೂಚನೆ ಫಾರ್ಮಾಲಿಟಿ ಕೊಡೋಣಂತೆ. ಆದ್ರೆ ಅವರು ರೈತರು ಒಳಗಿಟ್ಟು ಇಲ್ಲಿ ವಿಧಾನಮಂಡಲದಲ್ಲಿ ಬರುವುದಿಲ್ಲ. ಅವರು ಎಲ್ಲ ಖಾಲಿ ಇದೆ ನೋಡಿ, ಎಲ್ಲ ಖಾಲಿ ಇದೆ. ಏನೋ ರಾಜ್ಯದಲ್ಲಿ ಕರ್ಫ್ಯೂ ಇದೆ, ಬೆಳಗಾವಿಯಲ್ಲಿ ಕರ್ಫ್ಯೂ ಇದೆ, ಈ ವಿಧಾನಮಂಡಲದಲ್ಲಿ ಕರ್ಫ್ಯೂ ಇದೆ. ಮೇಲೆ ಯಾರು ಜನರಿಲ್ಲ, ರೈತರು ಅರೆಸ್ಟ್ ಮಾಡ್ತೀರಿ, ಅರೆಸ್ಟ್ ಮಾಡೋದ್ರ ಬಗ್ಗೆ ರೈತರುಗಳನ್ನ ಅರೆಸ್ಟ್ ಮಾಡ್ತೀರಿ. ಜಾಗೃತ ಅರೆಸ್ಟ್ ಮಾಡಿ ಬಿಡುಗಡೆ ಮಾಡಕ್ಕೆ ಹೇಳಿದ್ದೀರಿ, ಬಿಡುಗಡೆ ಮಾಡಕ್ಕೆ ಹೇಳಿದ್ದಾರೆ. ಮಾಡ್ತೀರಿ ರೈತರು ಹೊರಗಿದ್ದೀರಿ, ರೈತರು ಎಲ್ಲಾ ರೈತರನ್ನ ಬಿಡುಗಡೆ ಪೊಲೀಸ್ ಪೀಪಲ್ ಟು ರಿಲೀಸ್ ದೇಮ್ ಆಲ್. ಎಲ್ಲರೂ ಬಿಡುಗಡೆ ಸಾರ್ವಜನಿಕರು ತೊಂದರೆ ಆಗಬಾರ್ದು ಅಂತ ಎಲ್ಲ ಕಡೆ ಅರೆಸ್ಟ್ ಮಾಡಿದ್ದಾರೆ. ಮೈಸೂರು ಭಾಗದಿಂದ ಸಾರ್ವಜನಿಕ ರಸ್ತೆಗಳು ಬರುವಂತ ರೈತರು ಎಲ್ಲ ಕಡೆ ಅರೆಸ್ಟ್ ಮಾಡಿದ್ದಾರೆ. ಎಲ್ಲ ಕಡೆ ಅರೆಸ್ಟ್ ಮುಂಜಾಗ್ರತಾ ಕ್ರಮವಾಗಿ ಅರೆಸ್ಟ್ ಮಾಡಿದ್ದಾರೆ. ಬೆಳಿಗ್ಗೆ ಬಿಡುಗಡೆ ಮಾಡಕ್ ಹೇಳಿದ್ದೀನಿ, ಆದೇಶ ಕೊಟ್ಟಿದ್ದಾರೆ. ಬಿಡುಗಡೆ ಮಾಡ್ತಾರೆ, ಕೂತ್ಕೊಳ್ರಿ. ಬಿಡುಗಡೆ ಮಾಡ್ತಾರೆ, ಆದೇಶ ಕೊಟ್ಟಿದ್ದಾರೆ. ಆದೇಶ ಕೊಟ್ಟ ಮೇಲೆ ನೀವ್ ಹೇಳಿದ್ರು ಅಂತೆಲ್ಲ ಆಲೆ ನಾ ಹೇಳಿದ್ದೆ ಬೆಳಿಗ್ಗೆನೆ, ನೀವ್ ಹೇಳಿದ್ರು ಅಂತೆಲ್ಲ ಮಾಡ್ತಾ ಇರೋದು ಬೆಳಿಗ್ಗೆನೆ ಹೇಳಿದ್ದೆ, ಬೆಳಿಗ್ಗೆನೆ ಹೇಳಿದ್ದೆ ಮನೆ ಅಧ್ಯಕ್ಷ 9 ಗಂಟೆಗೆ ಹೇಳಿದ್ದೆ ಬಿಡುಗಡೆ ಮಾಡಿ ಅಂತ. ಇವರು ಸುಮ್ನೆ ಈಗ ಲೇಟ್ ಆಗಿ ಬಂದು ಪ್ರಚಾರ ಆದೇಶ ಮಾಡಿದ್ದಾರೆ. ಆಯ್ತು, ಬಿಡುಗಡೆ ಮಾಡಕ್ ಹೇಳಿದ್ದಾರೆ. 9 ಗಂಟೆಗೆ ಬಿಡುಗಡೆ ಮಾಡಕ್ ಹೇಳಿದ್ದೀನಿ, 9:30ಗೆ. ಯಾರು ರೈತರು ಬಿಡ್ತಾ ಇಲ್ಲ, 9:30ಗೆ ನಾನು ಹೇಳಿದ್ದೀನಿ. ಯಾರ್ಯಾರು ರೈತರನ್ನ ಮುಂಜಾಗ್ರತಾ ಕ್ರಮವಾಗಿ ದಸ್ತಗಿರಿ ಮಾಡಿದ್ದಾರೆ ಅವ್ರದ್ದೇನು ಜೈಲ್ಗೆ ಹಾಕ್ಬೇಕು ಅಂತೆಲ್ಲ ಮಾಡಿರೋದು ಮುಂಜಾಗ್ರತಾ ಕ್ರಮ. ರಸ್ತೆ ತಡೆ ಮಾಡ್ತಾರಲ್ಲ, ರೈತರ ಗುಂಡಾಗಳ ರಸ್ತೆ ತಡೆ ಮಾಡದೆ ಇಲ್ಲೇ ಸಾರ್ವಜನಿಕ ಮುಂಜಾಗ್ರತಾ ಕ್ರಮವಾಗಿ ಅರೆಸ್ಟ್ ಮಾಡಿದ್ರು. ಆದ್ರೂ ಕೂಡ ನಾನು ಅವ್ರನ್ನೆಲ್ಲ ಬಿಡುಗಡೆ ಮಾಡಿ ರೈತರು ದೇಶದ್ರೋಹಿಗಳನ್ನ 18 ತಿಂಗಳು ಬೆವರು ಸುರಿಸಿ ಕಬ್ಬು ಬೆಳೆದಿದ್ದಕ್ಕೆ ಬೆಲೆ ಕೇಳ್ತಾ ಇದ್ದಾರೆ. ಕಾರಜೋಳ ಆಯ್ತ್ರಿ, ಬಿಡುಗಡೆ ಮಾಡಕ್ ಹೇಳಿದ್ರು, ಕೂತ್ಕೊಳ್ರಿ. ಹಾ ಸರ್, ಪ್ರಾರಂಭ ಮಾಡಿ. ಸಂತಾಪಕ ಸೂಚಕ. ಮಾನ್ಯ ಅಧ್ಯಕ್ಷರೇ, ಜಿ ಬಸವಣ್ಣಪ್ಪನವರು ಇತ್ತೀಚೆಗೆ ನಿಧನರಾಗಿದ್ದಾರೆ. ಬಹಳ ದೀರ್ಘಕಾಲ ಕರ್ನಾಟಕದ ರಾಜಕಾರಣದಲ್ಲಿ ಇದ್ದದ್ದು. 6 ಬಾರಿ ಶಾಸಕರಾಗಿದ್ದರು. ಅವರು ಮೊದಲನೇ ಬಾರಿ ಸಮಾಜವಾದಿ ಪಕ್ಷದಿಂದ ಕಾಗೋಡು ತಿಮ್ಮಪ್ಪನವರು ಇಲ್ಲೇ ಇದ್ದಾರೆ. ಇವ್ರ ಜೊತೆಯಲ್ಲಿ ಗೋಪಾಲ್ ಗೌಡರು, ಕಾಗೋಡು ತಿಮ್ಮಪ್ಪನವರು, ಜಯೇಶ್ ಪಟೇಲ್ರು, ಬಂಗಾರಪ್ಪ ಇವರೆಲ್ಲ ಒಟ್ಟಿಗೆ ಪ್ರಾರಂಭ ಮಾಡಿದ ರಾಜಕಾರಣ. ಪಾಪ ಮೊದಲನೇ ಬಾರಿ ಶಿಕಾರಿಪುರದಿಂದ ಶಾಸಕರಾಗಿ ಸೋಷಲಿಸ್ಟ್ ಪಾರ್ಟಿಯಿಂದ ಗೆದ್ದಿದ್ರು. ಆಮೇಲೆ ಜನತಾ ಪಕ್ಷ, ಆಮೇಲೆ ಅವರು ವೀರೇಂದ್ರ ಪಾಟೀಲ್ ಕಾಲದಲ್ಲಿ ಮಂತ್ರಿ ಆಗಿದ್ರು. ಆಗ್ಲೇ ಕಾಂಗ್ರೆಸ್ ಸೇರ್ಕೊಂಡ್ರು, ಸೋಷಲಿಸ್ಟ್ ಪಾರ್ಟಿ ಆದ್ಮೇಲೆ ಕಾಂಗ್ರೆಸ್ ಸೇರಿದ್ರು. ವೀರೇಂದ್ರ ಪಾಟೀಲ್ರ ಮಂತ್ರಿಮಂಡಲದಲ್ಲಿ ಸಚಿವರಾಗಿದ್ದರು. ಆಮೇಲೆ ಜನತಾ ಪಾರ್ಟಿನಲ್ಲಿ ರಾಮಕೃಷ್ಣ ಹೆಗ್ಡೆ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದರು. ಜಯೇಶ್ ಪಟೇಲ್. ಟಿಪ್ಪು ಜಯಂತಿ ಮಾಡಿದ್ದರಿಂದ ರಾಜ್ಯ ಸರ್ಕಾರಕ್ಕೆ ಬಂದಿದ್ದೇನು ಅನ್ನೋದು ನನಗೆ ಗೊತ್ತಿಲ್ಲ. ಕಾರಣ ಪಾರಂಪರಿಕವಾಗಿ ಚರಿತ್ರೆ ಭಾಗಗಳೇ ಭಾರತದ ಚುನಾವಣಾ ಚರಿತ್ರೆಯಲ್ಲಿ ನೋಡುವುದಾದರೆ ಸಾಮಾನ್ಯವಾಗಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಜೊತೆಯೇ ಇದ್ದಾರೆ. ಹಾಗಾಗಿ ಅವರ ಜೊತೆಯೇ ಇರುವವರನ್ನ ಮತ್ತೆ ಅವರನ್ನೇ ಮೆಚ್ಚಿಸಲು ಯಾಕೆ ಮಾಡ್ತಾರೆ ಅನ್ನೋದು ಒಂದು ಆರೋಪ. ಬ್ರೇಕಿಂಗ್ ನ್ಯೂಸ್ ಇದೆ. ಯಲ್ಲಪ್ಪ ಮೃತದೇಹ ತಿಪ್ಪಗೊಂಡನಹಳ್ಳಿ ಜಲಾಶಯದಲ್ಲಿ ಈಗ ಪತ್ತೆಯಾಗಿದೆ ಅನ್ನುವಂತ ಬ್ರೇಕಿಂಗ್ ನ್ಯೂಸ್ ಸಿಗ್ತಾ ಇರುವಂತದ್ದು. 2 ದಿನಗಳ ಬಳಿಕ ಯಲ್ಲಪ್ಪನ ಮೃತದೇಹ ಪತ್ತೆಯಾಗಿದೆ.